ನಮ್ ಪರವಾಗಿ ಸ್ವಾಮೀಜಿ ಪರವಾಗಿ ನಿಂತಿಲ್ಲ ಅಂತ ಹೇಳಕ್ ಅಧಿಕಾರ ಇರೋರು ಯಾರಿಗೆ? ಮಠಕ್ಕೆ, ಆದಿಚುಂಚನಗಿರಿ ಮಠಕ್ಕೆ ಇರ್ಬೇಕು. ಕೇಳಿ, ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಕೇಳಿ, ನಾನು ಅವ್ರ ಪರ ನಿಂತಿದ್ನೋ ಇಲ್ಲ ಅಂತ ಕೇಳಿ. ನಾನು ಆ ಮಠಕ್ಕೆ ಈ ವಿಚಾರದ ಬಗ್ಗೆ ಎಷ್ಟು ಸರಿ ಭೇಟಿ ಮಾಡಿದ್ದೀನಿ ಕೇಳಿ, ಹೋಗಿ ಅಲ್ಲಿ ಇದೇ ವಿಚಾರಕ್ಕೆ ಮಠಕ್ಕೆ ಹೋಗಿ. ಮೊನ್ನೆ ಹೆಂಗ್ ಹೋಗಿದ್ನೋ ನಾನು ಚಂದ್ರಶೇಖರ್ ಸ್ವಾಮೀಜಿ ಅಂತ, ಅದೇ ರೀತಿ ಈ ಮಠಕ್ಕೆ ನಾನು ಎಷ್ಟು ಸರಿ ಹೋಗಿದ್ದೀನಿ ಕೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿದ್ದೀನೋ ಇಲ್ಲ ಕೇಳಿ. ನಮ್ಮದು ಒಂದೇ ಸ್ಟ್ಯಾಂಡರ್ಡು. ನಾವು ಸ್ವಾಮೀಜಿಗಳ ಪರವಾಗೇ ನಿಲ್ತೀರಿ. ನಿಮ್ದು ಡಬಲ್ ಸ್ಟ್ಯಾಂಡರ್ಡು. ವೋಟ್ ಬಂದಾಗ ಮುಸಲ್ಮಾನರ ಪರ, ಆಮೇಲೆ ಓಟ್ಗೆ ಮಾತ್ರ ಮುಸಲ್ಮಾನರ ಪರ. ಅಧಿಕಾರ ಬೇಕು ಅಂದಾಗ ನನಗೆ ಪೆನ್ ಕೊಡಿ, ಮಂಡ್ಯದಲ್ಲಿ ಹೇಳದಲ್ಲ, ನನಗೊಂದು ಬಾರಿ ಪೆನ್ ಕೊಡಿ. ಪೆನ್ ಅಂದ್ರೆ ಸಹಿ ಮಾಡಕ ಮುಖ್ಯಮಂತ್ರಿಯಾಗಿ, ಅದಕ್ಕೆ ಒಕ್ಕಲಿಗರು ಬೇಕು. ಈಗ ಒಕ್ಕಲಿಗರು ಬೇಡ, ಈಗ ಬ್ರದರ್ಸ್ ಬೇಕು. ಪೆನ್ಗೆ ಸೈನ್ ಮಾಡ್ತಾರ, ಒಕ್ಕಲಿಗರು ಬೇಕು. ಹೇಳವ್ರಲ್ಲ ಸಿದ್ದರಾಮಯ್ಯ ನಾನೇ ಅಂತ 5 ವರ್ಷ ಅಂತ ಹೇಳಿದಾರಲ್ಲ. ಪರಮೇಶ್ವರ್ ಹೇಳಿದ್ದಾರೆ, ಏನ್ ನೀವೇ ಅಗ್ರಿಮೆಂಟ್ ಮಾಡ್ಕೊಂಬಿಟ್ರೆ ನಾವ್ಯಾಕೆ ಇರ್ಬೇಕು ಇಲ್ಲಿ ದಲಿತರು? ಏನಿದು ಲಿಮಿಟೆಡ್ ಕಂಪನಿನಾ, ಪ್ರೈವೇಟ್ ಕಂಪನಿನಾ ಅಂತ ಕೇಳಿದಾರೆ ಅವರು. ಯಾರು? ಪರಮೇಶ್ವರ್ ಅವರು. ರಿಯಲ್ ಆಗಿ ನನ್ಗೇನ ಕಾಂಗ್ರೆಸ್ ಪಾರ್ಟಿಗೂ ನಮ್ದೇನು ಇದಿಲ್ಲ, ಅವರ ಇದದು. ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಸಿಗ್ಬೇಕಾಗಿರೋದು ಪರಮೇಶ್ವರ್. ಯಾಕಂದ್ರೆ 2 ಸರಿ ಅಧ್ಯಕ್ಷರಾಗಿದ್ರು ಅವರು, 2 ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ನ್ಯಾಚುರಲ್ ಪ್ರೋಸೆಸ್ ಅಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಸಿಗ್ಬೇಕು. ಅದಕ್ಕೆ ಅವ್ರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಇವರೇ ಹಂಚ್ಕೊಂಬಿಟ್ರೆ ನಮ್ದೇನ್ ಕತೆ ಅಂತ ಹೇಳಿದ್ದಾರೆ ಅವರು. ಅರ್ಥ ಆಯ್ತಲ್ಲ? ಕಾಂಗ್ರೆಸ್ ಅಲ್ಲಿ ನಮ್ಗೆ ಹೇಳ್ತಾ ಇದ್ರು ಮನೆಯೊಂದು 3 ಬಾಗಿಲು ಅಂತ. ಇದೆಷ್ಟು ಬಾಗಿಲಿದು? ಊರ್ ಬಾಗಿಲಿದು. ನಮ್ದು ಮನೆಯೊಂದು 3 ಬಾಗಿಲು, ಇವ್ ಕಾಂಗ್ರೆಸ್ ಅವ್ರದ್ದು ಊರ್ ಬಾಗಿಲು. ಹೋದ ಬಂದ ಅಲ್ಲ, 2 ಸರಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಲ್ಲ, ಸೋಲ್ಸ್ಬಿಟ್ರಲ್ಲ ಅವ್ರನ್ನ. ಈ ಸಿದ್ದರಾಮಯ್ಯನವರು ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ MLA ಸೋಲ್ಸ್ಬಿಟ್ರಲ್ಲ ಇದರಲ್ಲಿ, ಕೊರಟಗೆರೆಯಲ್ಲಿ. ಅದ್ ಜಗಜ್ಜಾಹಿರತ ಎಲ್ಲರಿಗೂ, ಪ್ರತಿಯೊಂದಕ್ಕೂ ಗೊತ್ತಿದೆ. 1000 ಸರಿ ಹೇಳಿದ್ದಾರೆ ಎಲ್ಲ. 2 ವರ್ಷ 2 ಟರ್ಮ್ ಅಧ್ಯಕ್ಷರು, 2 ವರ್ಷ 7 ವರ್ಷ 7 ಇಯರ್ಸ್ ಅಷ್ಟು ಅಧ್ಯಕ್ಷ. DK ಶಿವಕುಮಾರ್ ಅಧ್ಯಕ್ಷ ಆಗಿ ಇನ್ನ 2 ವರ್ಷ ಆಗಿಲ್ಲ ನಾವು. ಇವ್ರು 7 ವರ್ಷ ಆದವ್ರು. 7 ವರ್ಷದವ್ರು ಫಸ್ಟೋ 2 ವರ್ಷದವ್ರು ಫಸ್ಟೋ? ಜನ ತೀರ್ಮಾನ ಮಾಡ್ಬೇಕು, ಕಾಂಗ್ರೆಸ್ಸಿನ ಜನ. ನಮ್ಗೆ ಸಂಬಂಧಪಟ್ಟಿಲ್ಲ, ಅವ್ರ ಪಾರ್ಟಿ ವಿಚಾರ ಅದು. ಅದೇ ರೀತಿ ಸಿದ್ಧಗಂಗಾ ಸ್ವಾಮೀಜಿ ಅವ್ರದ್ದು ಪ್ರತಿಭಟನೆಗಳು ನಡೀತಾ ಇದೆ. ಅವರ ಅವರ ಪ್ರತಿಮೆಯ ತಲೆಗೆ ಒಂದ್ ರೀತಿ ಗುಂಡು ಇದ್ರ ತರ ಹೋಲ್ ಮಾಡೋ ತರ ಹೊಡೆದಿದ್ದಾರೆ. ಏನ್ರ ಹೊಡೆದಿದ್ದಾರೋ ಗೊತ್ತಿಲ್ಲ. ಅವನ ಅರೆಸ್ಟ್ ಮಾಡಿದಾಗ ಅವನ ಆಘಾತಕಾರಿಕೆ ಹೇಳಿಕೆ ಕೊಟ್ಟಿದ್ದಾನೆ. ಅವನು ಕಳೆದ 4-5 ವರ್ಷದಿಂದ ಕ್ರಿಶ್ಚಿಯನ್ ಧರ್ಮದ ಪತ್ರಿಕೆಯಲ್ಲಿ ಬಂದಿರೋದು, ಕ್ರಿಶ್ಚಿಯನ್ ಧರ್ಮದ ಧರ್ಮ ಪ್ರಚಾರಕ. ಅವನು ಕೋಡ್ ಕೊಟ್ಟಿದ್ದಾನೆ. ಆ ಕೋಡ್ಗೆ ಇದು ಮಾಡಿದ ತಕ್ಷಣ, ಲಿಂಕ್ ಮಾಡಿದ ತಕ್ಷಣ ಅವ್ರಿಗೆ ಮನೆಗೆ ಬೈಬಲ್ ಹೋಗ್ತೈತೆ. ಅದನ್ನು ಮಾಡಿದ್ದಾನೆ. ಮತ್ತೆ ಪ್ರಚಾರನೂ ಮಾಡಿದ್ದಾನೆ. ಆಮೇಲೆ ಅವನಿಗೆ ರಾತ್ರಿ ಕನಸಲ್ಲಿ, ಅವನು ಹೇಳಿರೋದು ನನ್ಗಲ್ಲ, ಅವನು ರಾತ್ರಿ ಕನಸಲ್ಲಿ ಬಂದು ಏಸು ಹೇಳದಂತೆ ಈ ಸಿದ್ಧಗಂಗಾ ಸ್ವಾಮೀಜಿಯವ್ರಿಗೆ ಹೊಡೆದು ಬಿಡಿ ಅಂತ ವಿಗ್ರಹಕ್ಕೆ ಅಂತ ಪತ್ರಿಕೆಯಲ್ಲಿ ಬಂದಿರೋದು ನಾನು ಹೇಳ್ತಾ ಇರೋದು.